ವಿಲೇಜ್ ರಸ್ತೆ ಇದು. ರಸ್ತೆಯಿಂದ ಈಗ ಬಂದರೆ ಇದೇ ಜಾಗ. ಏನು ಕಡಲೆ ಕಡೆ ಕಾಣ್ತಾ ಇಲ್ಲ, ಕಡಲೆ ಕಡೆನೂ ಎಡೆ 32 ಕುಂಟೆ ಕಡಲೆ ಕಡೆ ಕಾಣ್ತಾ ಇದೆಯಲ್ಲ, ಇದೆ ನೋಡಿ. ಇದೇ ವಿಲೇಜಲ್ಲಿ ಕಾಣ್ತಾ ಇರೋದು. ವಿಲೇಜಿಂದ ಒಂದು 100 ಮೀಟ್ರ್ ಅಷ್ಟೆ ಈ ಜಾಗ ಬಂದು. ಕೊಪ್ಪ ಮದ್ದೂರು ಹೈವೇಯಿಂದ 500 ಮೀಟ್ರು. ಕೊಪ್ಪ ಮದ್ದೂರು ಹೈವೇಯಿಂದ 500 ಮೀಟ್ರ್ ಅಷ್ಟೆ. 14 ಕಡೆಗೆ ಹೋದಾಗೆ ಹಾಗೆ 32 ಕುಂಟೆ. ಒಂದು ಹಲಸು ಮರ ಇದೆ, ಒಂದು ಬೋರ್ ಇದೆ, ರನ್ನಿಂಗ್ ಬೋರು, ಒಂದು 30 ತೆಂಗಿನ ಮರ ಇವೆ ನೋಡಿ. ತೆಂಗಿನ ಮರ ಎಲ್ಲ ಫಲ ಕೊಡುವಂಥ ತೆಂಗಿನ ಮರನೇ. 30 ತೆಂಗಿನ ಮರ ಇದೆ. ಮದ್ದೂರಿಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಂದ 5 ಕಿಲೋಮೀಟ್ರು. ಇದೇ ಎಡೆ 3 ಲೈನ್ ತೆಂಗಿನ ಮರ ಬರುತ್ತೆ. 3 ಲೈನ್ ತೆಂಗಿನ ಮರ ಬರುತ್ತೆ. ಒಂದು 30 ಗಿಡ ಇದೆ, 30 ಮರ. ಮಣ್ಣು ಕೆಂಪು ಮಣ್ಣು, ರೆಡ್ ಸಾಯಿಲ್ ಮಣ್ಣು ನೋಡಿ. ಕೆಂಪು ಮಣ್ಣು. 32 ಕುಂಟೆ. ಒಂದು ಕುಂಟೆ ಬಂದು 3 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 3 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 3 ಲೈನ್ ತೆಂಗಿನ ಮರ ಇದೆ. ಅವ್ರ ಬೋರ್ ಇದೆ, ರನ್ನಿಂಗ್ ಬೋರ್ ಇದೆ. ತುಂಬ ಚೆನ್ನಾಗಿದೆ ಲೊಕೇಶನ್. ಚಿಕ್ಕದಾಗಿ ಜಾಗ ಹುಡ್ಕೋಂಥವ್ರಿಗೆ, 20 ಕುಂಟೆ 30 ಕುಂಟೆ ಹುಡ್ಕೋಂಥವ್ರಿಗೆ, ಪರಾಮರ್ಶ್ ಮಾಡ್ಕೊಂಡಿರೋವಂಥವ್ರಿಗೆ ತುಂಬ ಚೆನ್ನಾಗಿದೆ ಜಾಗ. ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಸಸಿ ಮರಗಳು, ಎಲ್ಲ ತೆಂಗಿನ ಮರನೇ. ವಿಲೇಜ್ಗೆ ಹತ್ತಿರವಾದಂಥ ಜಾಗ ಇದು. ವಿಲೇಜಿಂದ ಒಂದು 100 ಮೀಟ್ರ್ ಅಷ್ಟೆ. ಕೊಪ್ಪ ಮದ್ದೂರು ಹೈವೇಯಿಂದ 500 ಮೀಟ್ರ್ ಈ ಜಾಗ. ಒಂದು ಕುಂಟೆಗೆ 3 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಜಾಗ ಓಕೆ ಆದರೆ ಫೋನ್ ಮಾಡಿ ಸರ್, ಶೇರ್ ಮಾಡಿ ಸರ್. ರೋಡ್ ಫೇಸಿಂಗ್ಗೆ ಬಂದು ನಿಮಗೆ ಒಂದು 80 ಅಡಿ ಬರುತ್ತೆ. 14 ಅಡಿ ಎಡೆಯಿಂದ ರೋಡ್ ಫೇಸಿಂಗು ಒಂದು 80 ಅಡಿ ಬರುತ್ತೆ ನಿಮಗೆ. ಇಲ್ಲಿವರೆಗೂ ಬರುತ್ತೆ. 32 ಕುಂಟೆ. ಒಂದು ಕುಂಟೆಗೆ 3 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ.